ಆದಿಕಾಂಡದ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಪುರುಷನಿಗೆ ಸ್ತ್ರೀಗಳನ್ನು ದೇವರು ಯಾವ ರೀತಿಯಿಂದ ಕೊಟ್ಟಿರೋದು, ಸಹಕಾರಿಯಾಗಿ ಸಹಾಯಕರವಾಗಿರುವಂತೆ ಒಬ್ಬ ಸ್ತ್ರೀಗಳನ್ನು ದೇವರು ಉಂಟು ಮಾಡಿರೋದೆಂಬುದಾಗಿ ನೋಡ್ತೀವಿ. ಟು ಹೆಲ್ಪ್ ಆ್ಯಂಡ್ ಟು ಬಿ ಸಪೋರ್ಟಿವ್, ಸಹಕಾರಿಯಾಗಿರುವಂತೆ. ಇವತ್ತು ಹೆಣ್ಣು ಮಕ್ಕಳಾಗಿರುವ ನಿಮ್ಮೆಲ್ಲರ ಪ್ರೀತಿ ಎಷ್ಟು ದೊಡ್ಡದು ಅಂತಂದರೆ, ನಿಮ್ಮ ಸಹಾಯ ಇಲ್ಲದೆ ಏನೂ ನಡೆಯಲ್ಲ. ಆಮೇನ್ ಆಮೇನ್. ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬನೇ ನಾನೆಲ್ಲ ಮಾಡ್ತೀನಂತ ಅಂದರೆ ಹಾಗಲ್ಲ. ಗಂಡ ಆಗಿದ್ದರೆ ಯಾರು ಸಹಾಯ ತಗೋಬೇಕು? ಹೆಂಡತಿ ಸಹಾಯ ಬೇಕು. ಓಕೆ, ಒಬ್ಬ ಪುರುಷನಿಗೆ ಸ್ತ್ರೀ ಸಹಾಯವು ಎಷ್ಟು ಅವಸರ. ಅವರಿಬ್ಬರು ಇದ್ರೇ ಅದು ಬಲವಾಗಿ, ಪ್ರೊಟೆಕ್ಟಿವ್ ಆಗಿ, ಉಜ್ಜೀವಕರವಾಗಿ ಮುಂದೆ ನಡೀತಾ ಇದೆ. ಇವತ್ತು ಹೆಣ್ಣು ಮಕ್ಕಳ ಸಹಕಾರವು ದೇವರ ಸೇವೆಯಲ್ಲಿ ಬೇಕಾಗಿದೆ, ಸಭೆಯಲ್ಲಿ ಬೇಕಾಗಿದೆ, ಕುಟುಂಬಕ್ಕೆ ಬೇಕಾಗಿದೆ. ಸಹಾಯ ಮಾಡುವ ಅವಳ ಹತ್ತಿರ ಯಾರು ಬಂದರು? ಸಾತಾನು ಬಂದರು. ಬಿಕಾಸ್ ಹೆಲ್ಪಿಂಗ್ ನೇಚರ್ ಯಾರದು? ಅವಳದು. ಸೊ ನಿಮ್ಮಲ್ಲಿಯೂ ಸಹ ಹೆಲ್ಪಿಂಗ್ ನೇಚರ್ ಇದೆ. ನೀವಿಲ್ಲದೆ ನಿಮ್ಮ ಮನೆ ನಿಂತ್ಕೊಳ್ಳೋಕ್ಕಾಗಲ್ಲ, ನೀವಿಲ್ಲದೆ ನಿಮ್ಮ ಕುಟುಂಬಗಳು ಮುಂದೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಕುಟುಂಬ ದೇವರ ಕೃಪೆಯಲ್ಲಿ, ನಿಮ್ಮ ಸಹಕಾರ, ನಿಮ್ಮ ಸಹಾಯ, ನಿಮ್ಮ ಕೆಲಸ, ನಿಮ್ಮ ದುಡಿಯೋ ಶ್ರಮೆ ಇಲ್ಲದೆ ನಿಮ್ಮ ಮನೆ ನಿಂತ್ಕೊಳ್ಳೋಕ್ಕಾಗಲ್ಲಮ್ಮ. ಅದಕ್ಕೆ ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನಂತಂದರೆ, ಎಷ್ಟೋ ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಯಾವಾಗಲೂ ಸ್ತ್ರೀಯರನ್ನು ನಾವು ಗೌರವಿಸಬೇಕು, ಅವರನ್ನು ಸನ್ಮಾನಿಸಬೇಕು, ಅವರನ್ನು ಕ್ರಿಸ್ತನ ಪ್ರೀತಿಯಲ್ಲಿ ಅವರನ್ನು ತರೋರಾಗಿರಬೇಕು. ಹಲ್ಲೆಲೂಯಾ. ಎರಡನೇದು ನಾವು ನೋಡ್ತೇವೆ, ಹೆಣ್ಣು ಮಕ್ಕಳು ಹತ್ತಿರ ಸಾತಾನು ಯಾಕೆ ಹೋಗ್ತಾನಂತಂದರೆ, ನಿಮ್ಮನ್ನು ಕೆಡಿಸ್ಬಿಟ್ರೆ ನೀವೇ ಪಿಲ್ಲರ್ ಆಗಿದ್ದೀರಾ, ನೀವು ಕೆಟ್ಟೋಗ್ಬಿಟ್ರೆ ಇನ್ನು ಎಲ್ಲ ಬಿದ್ದೋಗ್ಬಿಡುತ್ತೆ. ಇದು ಸಾತಾನಿನ ಪ್ರೊಜೆಕ್ಟ್, ಆತನ ಫೋಕಸ್ ಇರುತ್ತೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳ ಹತ್ತಿರ ಸಾತಾನಿನ ಪ್ರಭಾವಗಳು ಏನು ಬಂದ್ರೂ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ನೀವು ಬಲವಾಗಿದ್ದರೆ ಈ ಕೆನಾಟ್ ಟಚ್ ಯು. ಸಾತಾನ ನಿಮ್ಮ ಮನೆಯಲ್ಲಿ ನುಗ್ಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ದೇವ್ರ ನಮಗೆ ಸ್ತೋತ್ರವಾಗಲಿ. ಅಮ್ಮ, ನೀವು ನಿಂತುಕೊಂಡ್ರೆ ನಿನ್ನ ಮನೆಗೆ ಒಂದು ಬಲ ಸಿಗುತ್ತೆ. ಅದಕ್ಕೆ ನಮ್ಮ ಮನೆಗಳಲ್ಲಿರುವ ಸ್ತ್ರೀಯರನ್ನು ನಾವು ಕೇವಲವಾಗಿ ಏನೋ ಉಪಯೋಗ ಇಲ್ಲದಂಗೆ ನೋಡದೆ, ನಮ್ಮ ಮನೆಗಳಲ್ಲಿರುವ ಸ್ತ್ರೀಯರನ್ನು ಅತಿ ಮಹತ್ವದಿಂದ, ಪ್ರೀತಿಯಿಂದ, ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬ ಸ್ತ್ರೀಯರನ್ನು ಗೌರವಿಸಿ ಕ್ರಿಸ್ತನ ಪ್ರೀತಿಯಲ್ಲಿ ಅವರನ್ನು ನಡೆಸುವವರಾಗಿರಬೇಕು, ಅವರೊಂದಿಗೆ ನಾವು ನಿಂತುಕೊಳ್ಳುವವರಾಗಿರಬೇಕು. ಆಮೇನ್. ಈಗಲೇ ಅಂತ ಇದ್ದೀನಿ, ನೀವೇ ಅಮ್ಮ ಬಲ. ನೀವು ಇಲ್ಲಂದರೆ ಇಲ್ಲಿ ಬಲ ಇಲ್ಲ. ಯು ಮಸ್ಟ್ ಫೀಲ್ ಪ್ರೌಡ್. ನಮ್ಮ ಸಭೆಯಲ್ಲಿ ನಾವೇ ಬಲವಂತರ್ರಿ ಅಂತ ಹೇಳ್ಕೋರಿ ಹೊರಗೆ ಹೋಗಿ. ಅಂಥ ಹೃದಯ ದೇವರು ನಿಮ್ಮೆಲ್ಲರಿಗೆ ಕೊಟ್ಟಿರೋದು. ನೀವು ಅದನ್ನು ಮರೆತು ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ? ನಮ್ಮ ಸಭೆಯಲ್ಲಿ ನಮ್ಮ ಪಾಸ್ಟರ್ ಜೊತೆಗೆ ನಾವು ದೇವರನ್ನು ಮಹಿಮೆಪಡಿಸ್ತೀವಿ ಅಂತ ಅನ್ಬೇಕು. ನಮ್ಮ ಸಭೆಯಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಕೂಡಿ ಆರಾಧನೆಯಲ್ಲಿ ಸ್ವರವನ್ನು ತೆರೆದು, ಬಾಯನ್ನು ತೆರೆದು ನಾವು ದೇವರನ್ನು ಕೊಂಡಾಡೋರಾಗಿರ್ತೀವಿ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ನಿನ್ನಲ್ಲಿ ದೇವರಿಗೋಸ್ಕರ ಏನು ಶಕ್ತಿ ಇದೆಯೋ, ನಿನ್ನಲ್ಲಿ ದೇವರು ಇಟ್ಟಿರುವ ಬಲವೇನೋ ಅದನ್ನು ನೀನು ಇನ್ನೊಬ್ಬರಿಗೆ ವ್ಯಕ್ತಪಡಿಸು. ದೇವರು ಸಂತೋಷ ಪಡ್ತಾನೆ. ಆಮೇನ್. ಇವತ್ತು ಒಂದು ಚಿಕ್ಕ ಅಂಶವನ್ನು ನಾನು ತೆಗೆದುಕೊಳ್ತೀನಿ. ಎಲ್ಲರೂ ಬೈಬಲ್ ತೆರೀಬೇಕು. ಯೋಬನ ಬರೆದ ಗ್ರಂಥ 42ನೇ ಅಧ್ಯಾಯ. ಇವತ್ತಿನ ಒಂದು ಚಿಕ್ಕ ವಾಗ್ದಾನವನ್ನು ದೇವರ ವಾಕ್ಯದ ಪ್ರಕಾರ ನಾವು ಹೊಂದಿಕೊಳ್ಳೋಣ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೋಸ್ಕರ 46ನೇ ಅಧ್ಯಾಯ 5ನೇ ವಚನ, ಕೀರ್ತನ ಬರೆದ ಗ್ರಂಥ. ದೇವರು ಇದರಲ್ಲಿದ್ದಾನೆ, ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ, ಇದಕ್ಕೆ ಚಲನವೇ ಇಲ್ಲ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಈ ಒಂದು ವಾಕ್ಯ ಒಂದು ಪಟ್ಟಣಕ್ಕೆ ಸಾದೃಶ್ಯವಾಗಿದೆ. ಆ ಪಟ್ಟಣ ದೇವರ ಮಗಳಿಗೆ ಸಾದೃಶ್ಯವಾಗಿದೆ. ಹಲ್ಲೆಲೂಯಾ. ದೇವರು ಇಲ್ಲದ ಮಗಳಿಗೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ದೇವರು ಇರುವ ಮಗಳಿಗೆ ಎಂದಿಗೂ ಸೋಲು ಇರಲ್ಲ. ಕ್ಯಾನ್ ಯು ಸೇ ಸಂಬಡಿ ಆಮೆನ್? ದೀಕ್ಷಾ ಸ್ನಾನ ಹೊಂದಿ ದೇವರ ಮಕ್ಕಳಾಗಿದ್ದೀರಾ ನೀವು. ಈಗ ನೀವು ಯಾರ ಮಕ್ಕಳು? ಹೆಣ್ಮಕ್ಕಳು ನೀವು. ಯಾರು ಸ್ತ್ರೀಯರು? ನೀವು ದೇವರು ನಿವಾಸವಾಗಿರುವ ಸ್ತ್ರೀಯರು. ಹಲ್ಲೆಲೂಯಾ.
ದೇವರು ನಿನ್ನ ಹೃದಯದಲ್ಲಿದ್ದಾನೆ. ದೇವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ಐ ಆಮ್ ಗೋಯಿಂಗ್ ಟು ಲಿವ್ ಇನ್ ಹರ್. ನಾನು ಅವಳಲ್ಲಿ ನಿವಾಸವಾಗಿರ್ತೇನೆ. ಕ್ಯಾನ್ ಯು ಸೇ ಸಂಬಡಿ? ದೇವರು ಹೇಳ್ರಿ, ದೇವರು ನನ್ನಲ್ಲಿ ನಿವಾಸಕನಾಗಿರುತ್ತಾನೆ. ಅದಕ್ಕೆ ನಾನು ಎಂದಿಗೂ ಬಿದ್ದೋಗಲ್ಲ. ಪ್ರತಿದಿನ ನೀನು ಅನ್ಬೇಕು, ದೇವರು ನನ್ನಲ್ಲಿದ್ದಾನೆ, ದೇವರು ನನ್ನಲ್ಲಿದ್ದಾನೆ, ಅದಕ್ಕೆ ನಾನು ಬಿದ್ದೋಗಲ್ಲ. ಥ್ಯಾಂಕ್ ಯು ಜೀಸಸ್. ದೇವರು ಇದ್ದಾನೆ, ಅದಕ್ಕೆ ನೀನು ಬಿದ್ದೋಗಲ್ಲ. ನಿನ್ನ ಮಕ್ಕಳನ್ನು ಎಬ್ಬಿಸ್ತಾ ಇದ್ದಾನೆ, ನಿನ್ನ ಕುಟುಂಬವನ್ನು ಎಬ್ಬಿಸ್ತಾ ಇದ್ದಾನೆ, ಪ್ರತಿ ಒಂದನ್ನು ಸರಿಪಡಿಸ್ತಾ ಇದ್ದಾನೆ. ಯಾಕೆ ಗೊತ್ತಾ? ನಿನ್ನ ಮನೆಯಲ್ಲಿ, ನಿನ್ನ ಹೃದಯದಲ್ಲಿ ದೇವರಿದ್ದಾನೆ. ಒಂದೊಂದು ಸಲ ನಾವು ಮರೆತು ಬಿಡ್ತೀವಿ, ದೇವರು ನನ್ನ ಹೃದಯದಲ್ಲಿ ಇದ್ದಾನೋ ಇಲ್ಲ. ನೀವು ನಡ್ಕೊಂತ ಮನೆಗೆ ಹೋಗೋ ಸಮಯದಲ್ಲಿ, ದೇವರೇ ನನಗೆ ಸೋಲು ಕೊಡದಂತೆ ನನ್ನನ್ನು ನಿಲ್ಲಿಸಿದೆಯಾ, ನಿನಗೆ ಸ್ತೋತ್ರ. ದಿನ ಪ್ರಾರಂಭ ಆದರೆ ರಾತ್ರಿ ವೇಳೆವರೆಗೆ ನನಗೆ ಸಹಾಯ ಮಾಡೋದಕ್ಕೆ ನಿನ್ನ ಜೊತೆಯಾಗಿರ್ತೀಯ ಅಂತ ಹೇಳಿದೆಯಲ್ಲ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ಆಮೇನ್, ಆಮೇನ್. ಸಹಾಯ ಮಾಡೋರಿಗೇನೆ ದೇವರು ಸಹಾಯ ಕೊಡ್ತಾನೆ. ಸ್ತ್ರೀಗಳನ್ನು, ಅವಳನ್ನು ಸೃಷ್ಟಿ ಮಾಡಿಟ್ಟಿದ ಮೇಲೆ ಅವಳಿಗೆ ಹೇಳ್ತಾನಮ್ಮ, ನೀನು ಸಹಕಾರಿಯಾಗಿರು, ಸಹಾಯ ಮಾಡು ಅಂತಂದಿದ್ದಾನೆ. ಆಮೇನ್. ಮಕ್ಕಳೇ, ನೀವೆಲ್ಲರೂ ಸಹಾಯ ಮಾಡಿದ್ರೆ ಸಹಾಯಕನಾದ ದೇವರು ನಿಮ್ಮ ಕೈ ಎಂದಿಗೂ ಬೇಡಲ್ಲ. ನೀನು ಕಣ್ಣೀರು ಸುರಿಸಿದ್ರು ದೇವರು ನಿನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾನೆ. ನಿನಗೇನು ಬೇಕೋ ಯಾವ ಸಮಯಕ್ಕೆ ದೇವರು ನಿನ್ನ ಹತ್ತಿರ ಬರ್ತಾನೆ, ನಿನಗೆ ಸಹಾಯ ಮಾಡ್ತಾನೆ. ನೀನು ಅನ್ಕೋಬೋದು, ಯಾರು ಸಹಾಯ ಮಾಡ್ತಾ ಇಲ್ಲ ನನಗೆ. ನೀನು ವರಿ ಆಗಬೇಡ. ನಿನ್ನ ಕುಟುಂಬವನ್ನು ನಿಲ್ಲಿಸಲಿಕ್ಕೆ, ನಿನ್ನ ಜೀವನವನ್ನು ನಿಲ್ಲಿಸಲಿಕ್ಕೆ ಆ ದೇವರು ನಿನಗೆ ಸೂರ್ಯನು ಪತ್ತಿ ಮೇಲೆ ಬರುವ ಸಮಯದಿಂದ ಹಿಡಿದು ಮುಳುಗೋಗೋವರೆಗೆ ಆ ದೇವರು ನಿನಗೆ ಸಹಾಯಕರವಾಗಿರ್ತಾನೆ. ಸೇ ಆಮೆನ್. ಒಳ್ಳೆ ವಾಗ್ದಾನ ಪ್ರಿಯರೇ, ಇದನ್ನು ಬಚ್ಚಿಟ್ಕೊಳ್ಳಿ. ದೇವರೇ, ಯು ನೆವರ್ ಗೋಯಿಂಗ್ ಟು ಲೀವ್ ಮೀ ಅಲೋನ್. ಹಲ್ಲೆಲೂಯಾ.